ಬರಪ್ಪ ಸ್ಟೂಲ್ ಹಾಕ ಸ್ಟೂಲ್ ಇಂದ ಅದು ಇಟ್ಕೊಡ್ರಪ್ಪ ನೋಡಿ ಮೂಳೆ ಎಷ್ಟು ಕ್ರಾಸ್ ಆಗಿದೆ ಅರ್ಥಾಯ್ತಾ ಪಾದ ಹೆಂಗ್ ಸೈಟ್ ಇದೆ ಆ ಥರ ಸೈಟ್ ಇಲ್ಲ ಅದು ಕ್ರಾಸ್ ಇಟ್ಕೊಂಡು ಕಟ್ಬಿಟ್ಟಿದ್ದಾರೆ ಈಗ ಏನ್ ಮಾಡೋದು ಇರ್ಲಿ ತುಂಬಾ ಹುಷಾರಲ್ಲ ನೀನು ನೋಡ್ಬೇಕು ನಾವು ಸುತ್ತಿ ಕಟ್ಬಿಟ್ರಾ ಸೌಂಡ್ ಬರ್ತಾ ಇದ್ದಾ ಮೂಳೆ ಕಟ್ ಅಂತಲ್ಲ ಏನಂತದೆ ನನ್ ಕಾಲ್ ಬೇಗ ರೆಡಿ ಮಾಡಪ್ಪ ಅಂತ ಹೇಳ್ತದ ಅದು ಕೂದಲು ಇದೆಲ್ಲ ನಿಂತ್ಕೊಬಿಡುತ್ತೆ ಎಲ್ಲೋ ಆಕ್ಸಿಡೆಂಟ್ ಇದು ಹುಳಿ ಮಗನ ನೆಲ್ಮಗನ ಸರಿ ಮೂಳೆ ಆಗಿರೋದು ಇವ್ರದ್ದು ದೊಡ್ಡ ಮೂಳೆ ಫುಲ್ ಪೀಸ್ ಆಗಿದೆ. ಈ ಸೈಡಲ್ಲಿ ನೋಡಿ, ಈ ಸೈಡಲ್ಲಿ ಸಣ್ಣ ಮೂಳೆ ಹೋಗ್ತದೆ, ಅದನ್ನು ಒಡೆದೋಗಿದೆ. ಇವ್ರು ಆ್ಯಕ್ಚುಲಿ ಇವ್ರದ್ದು ಈ ಥರ ಕಟ್ಟುಗಳು ಹಾಕಿದ್ರೆ ಯಾವುದೂ ಸರಿ ಆಗಲ್ಲ. ಕಟ್ಟು ಹಾಕೋದು ಫಸ್ಟ್ ನೋಡ್ಕೊಂಡಿದ್ರು. ಈ ಸಮಸ್ಯೆ ಮಾಡಿರೋದು ವೇಸ್ಟು. ಈಗ ನೋಡಿ, ಈ ಥರ ಪೀಸ್ಗಳು ಇಟ್ಟು ಕಟ್ಟುಗಳು ಹಾಕ್ತಾರೆ. ಅದೇನು ಗೊತ್ತಾಗಲ್ಲ ಜನಗಳಿಗೆ. ಸುಮ್ಮನೆ ಕಾಸು ಖರ್ಚು ಮಾಡಿಕೊಂಡು ಕಾಲು ಕ್ರಾಸ್ ಆಗ್ಬಿಟ್ಟು ಏನಾಗ್ಬಿಟ್ಟು ಲೈಫ್ ಹೋಗ್ಬಿಡುತ್ತೆ ಮನುಷ್ಯಂದೆ. ಏನು ಮಾಡ್ತಾನೆ ನೋಡಿ, ಈ ಮಂಚ ಇಲ್ಲಿ ಬಂದು ಹೊಲದಾಯ್ತು. ಇಲ್ಲ ಯಾವಾಗ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರ್ತೋ ಏನು ದೇವರ ಗೊತ್ತಿಲ್ಲ. ಅಕ್ಕಪಕ್ಕ ಕೇಳು, ಇಲ್ಲಾಂದ್ರೆ ಯೂಟ್ಯೂಬ್ ಹೊಡೀರಿ, ಬರ್ತದೆ ಸಂಸ್ಥೆಗಳು. ಊರಲ್ಲೇ ಯಾಕೆ ಸಿಗ್ತೀರ? ನೀವಿರೋದು 1 ಕಿಲೋಮೀಟರ್ ಡಿಫರೆನ್ಸ್ ಅಷ್ಟೇ ತಾನೇ ಇದ್ದರು. ಅಷ್ಟು ಪಕ್ಕ ಇದ್ಕೊಂಡು ಗೊತ್ತಾಗಿಲ್ಲ ನಾನು ಏನು ಮಾಡಿ ಹೇಳಿ. ಎಷ್ಟು ದೂರ ನಾನು ಬರ್ತಾರೆ ಗೊತ್ತಾ? ವಿಜಯವಾಡ, ಹೈದರಾಬಾದ್, ಅಹಮದಾಬಾದ್, ಎಷ್ಟು ದೂರ ಅಲ್ಲಿನ ಹತ್ರ ಬರ್ತಾರೆ. ಬೊಂಬಾಯಿ ಬರ್ತಾರೆ, ಕಲ್ಕಟ್ಟ ಬರ್ತಾರೆ, ಅಂಡಮಾನ್ ಬರ್ತಾರೆ. ನಾನೇನು ನೀನು ಮಾತ್ರ ಇಟ್ಕೊಂಡು ಗೊತ್ತಾಗಿಲ್ಲ ನಾನು ಏನು ಮಾಡಿ. ಅದೊಂದು ಕಾಳು ಇಷ್ಟೊಂದು ಡ್ಯಾಮೇಜ್ ಆಗಿದೆ. ಅದೇ ಹೇಳ್ತಾರದು, ನಿಮ್ಗೆ ಹಣಭಾರ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊ. ಇದು ಕ್ರಾಸ್ ಆಗಿ ಕಟ್ಬಿಟ್ರೆ ಪಾದ ನಿಲ್ಲಕ್ಕಾಗಲ್ಲ, ಕ್ರಾಸ್ ಆಗೋಗ್ಬಿಡುತ್ತೆ, ನಿಲ್ಲಕ್ಕಾಗಲ್ಲ. ಮತ್ತೆ ನೀನು ಡ್ರೈವರ್ ಅಂತ ಪಾದ ಚೆನ್ನಾಗಿ ಇಟ್ಕೋಬೇಕಲ್ಲ ನೀನು. ಏನಪ್ಪ ಅದಕ್ಕೆ ಅಲ್ಲ ಸರ್, ನಾನು ರೆಡಿ ಆಗ್ಬೇಕಂತ. ಯಾವ್ದು ಬಿಟ್ರೆ ನನಗೆ ಯಾವುದೋ ಕೆಲಸ ಬರಲ್ಲ. ಯಾವ್ದು ಬರಲ್ಲ, ಎಲ್ಲ ಕಲಿಬೋದು. ಅದೇನು ದೊಡ್ಡ ಮ್ಯಾಟರ್ ಅಲ್ಲ. ಈ ವಯಸ್ಸು ಕಲಿಯೋಕ್ಕಾಗಲ್ವೇ? ಅದು ಮೇನು. ನನಗೆ ಯಾವುದು ಕಾಯಶನೇ ಇಲ್ಲ. ಎಲ್ಲ ಸರಿ ಆಗ್ತದೆ, ತಲೆಗೆಡಿಸ್ಕೊಂಡು. ಈ ಎಕ್ಸ್ರೇದಲ್ಲಿ ಕಾಣಿಸೋ ಎಷ್ಟು ಕ್ರಾಸ್ ಆಗಿದೆ ಮೂಳೆ, ಬೆಂಡ್ ಹೋಗಿದೆ ನೋಡಿ. ಇದು ಸೈಟೇ ಮಾಡಿ ಹಂಗೆ ಇಟ್ಟು ಕಟ್ಬಿಟ್ಟಿದ್ದಾರೆ. ಹೊಡೆದೋಗಿರೋ ಮೂಲ ಹಂಗೆ ಇಟ್ಟು ಕಟ್ಬಿಟ್ಟಿದ್ದಾರೆ. ಬಟ್ ಅದು ಇಟ್ಟಿದ್ದು ಸಮಸ್ಯೆ. ಇದು ಕಟ್ಟಲಿಕ್ಕೆ ಏನು ಕೆಲಸ ಮಾಡಲ್ಲ. ಅವ್ರಿಗೆ ಎಕ್ಸ್ರೇನು ನೋಡಿಲ್ಲ ಸರ್. ಸುಮ್ಮನೆ ಹೋದ್ರು, ಬಿಟ್ಟು ಕಟ್ಬಿಟ್ಟು ಕಳಿಸ್ಬಿಟ್ರು. 5 ನಿಮಿಷ ಅದೇ ಟೀ ಹಾಕ್ಬಿಡೋದು. 5 ನಿಮಿಷನೂ ಹತ್ತಿಲ್ಲ. ಹೊರಗಡೆ ಹೋದ್ರು ಆಯ್ತು, ಅದು ಬ್ಯಾಂಡೇಜ್ ಹಾಕ್ಬಿಟ್ಟು ಕಟ್ಬಿಟ್ಟು ಹೋಗ್ಬಿಡು ಅಂತ. ಇದೇನು ಪೆಟ್ಟಾಗಿದೆ?
ಇಟ್ಟಿದ್ದೆಲ್ಲ ಪೇಪರು, ಈ ಪೇಪರ್ ಆಗಿದ್ದಿಲ್ಲ ಹಾ. ಏನಾಗಿದೆ. ಬಿಡ್ಬೇಡ. ನೋಡಮ್ಮ, ಈ ಮೂಲೆ ಕಟ್ಟಾಗಿ ಕೆಳಗಡೆ ಹೊರಗಡೆ ಹೋಯ್ತು, ಎಷ್ಟು ಕ್ರಾಸ್ ಆಗಿದೆ ನೋಡಿ, ಗೊತ್ತಾಯ್ತಾ? ಇದೆಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡಿ ರೆಡಿ ಮಾಡಿದ್ರೆ ಈ ಮನುಷ್ಯ ಲೈಫ್ ಸರಿ ಆಗ್ತದೆ. ಹಿಂಗೆ ಬಿಟ್ಬಿಟ್ರೆ ಏನು ಮಾಡ್ತೀಯಾ? ಏನ್ ಹೆಸರು ಹೇಳೋದು? ಹರೀಶ? ಏನ್ ಹೆಸರು? ಅಶೋಕ್ ಕುಮಾರ್ ಸರ್. ಹ? ಅಶೋಕ್ ಕುಮಾರ್. ಅಶೋಕ್ ಕುಮಾರ್. ಒಳ್ಳೆ ಟ್ಯಾಲೆಂಟ್ ಹೆಸರೆಲ್ಲ. ಅಶೋಕ್ ಕುಮಾರ್. ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು ನೀವು? 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತಾ? ಊರಲ್ಲೇ ಬೆಂಗಳೂರು ಆಯ್ತು ನೀವು? ಊರಲ್ಲಿ ಸರ್. ಹಾಂ. ಅಲ್ಲೇನು ಮಾಡ್ತಾ ಇದ್ದೀರಿ? ಅಲ್ಲಿ ಆಟೋ ವರ್ಷ ಇದೆ ಸರ್. ಆಟೋನಾ? ಹ್ಞೂ. ಎಷ್ಟು ಒಂದು 600 ಕಿಲೋಮೀಟರ್ ಬರ್ತಾ ನೀವು? 650. 650. ನಿಮ್ಮ ಕಡೆ ಜಾಸ್ತಿ ಹೀಟ್ ಜಾಸ್ತಿ ಅಲ್ಲ, ಬಿಸಿ ಜಾಸ್ತಿ. ಬಿಸಿಲು ಜಾಸ್ತಿ. ನೀರು ಸಮಸ್ಯೆ ಕಡಿಮೆ ಇದೆ ಕಡೆ? ನೀರು ಜಾಸ್ತಿ ಸರ್. ನೀರಿಲ್ಲ? ನೀರು ತೊಂದರೆ ಇಲ್ಲ. ಹಾಂ. ರೋಡಲ್ಲಿ ಬರ್ತೀವಿ ಸರ್ ನಾವು. ಹೌದಾ? ಬೇಸಾಯ. ಹಾಂ. ಜಮೀನು ಉಂಟಲ್ಲ ನಿಮ್ದು? ಹಾಂ. ಎಷ್ಟು ಎಕರೆ ಆಯ್ತು? ನಮ್ಮದಿಲ್ಲ ಸರ್ ಜಮೀನು. ಏನು ಮಾಡಿದೆ? ಜಮೀನೇ ಇಲ್ಲ ನಮ್ಮದು. ಹಾಂ. ಯಾರು ಇವ್ರದ್ದು ಇಲ್ಲ. ಹ್ಞೂ. ಇದ್ದಿದ್ದು 4 ಎಕರೆ ಮದುವೆಗೋಸ್ಕರ ಮಾರಕ್ಕೆ. ಹ್ಞೂ. ನಮ್ದಿದ್ರೆ ಇವ್ರಿಗೆ ಏನ್ ಸಂಬಂಧ ಪಡ್ತದೆ? ಹಾಂ. ನಮ್ದಿದ್ರೆ ಇವ್ರಿಗೆ ಏನ್ ಸಂಬಂಧ ಪಡ್ತದೆ? ಇದ್ದವರು ಮಾರಿ ಇವ್ರದ್ದು ಇಲ್ಲ ನಮ್ಮದು ಇಲ್ಲ ಅಂತಂದು. ಆಯ್ತು ಆಯ್ತು. ನಮ್ಮನ್ನೇ ನಮ್ಗೆ. ಸಮಾಧಾನ ಸಮಾಧಾನ. ನಮ್ದು ನಮ್ಮ ಮನೆಗೆ ಏನಿದ್ರು ನೀವು ₹1 ನಿಂದ ನಿಂದೇ ಬರ್ತದೆ ಅಷ್ಟೇ. ಬೇರೆಯವ್ರದ್ದು ಸುದ್ದಿ ನಮ್ಗೆ ಬೇಕಾಗಿಲ್ಲ. ಈಗ ನಿನ್ನ ಮಕ್ಕಳು ನಿನಗೆ ಮರ್ಯಾದೆ, ಗೊತ್ತಾಯ್ತಾ? ಬೇರೆಯವ್ರ ಮಕ್ಕಳು ನಾವು ಎಷ್ಟು ಮಾಡಿದ್ರು 1 ದಿನ 2 ದಿನ ಅಷ್ಟೇ. ಒಂದಿನ 2 ದಿನ ಅಷ್ಟೇ. ಇದು ಯಾಕೆ ಇಷ್ಟು ಹೇಳ್ತಾರೆ ಕಾರಣ ಅಂದರೆ ನನಗೆ ತುಂಬ ಮನಸ್ಸು ಭಯ. ಇಷ್ಟೊಂದು ಕಂಡ ಮಾಡಿ ಕಟ್ಟ ಆಗ್ತಾರೆ, ಅದು ಮನುಷ್ಯ ಹೆಂಗೆ ಉದಾರ ಆಗದಂಗೆ ಹೆಂಗೆ ಲೈಫ್ ಹೋಗ್ತದೆ? ಏನು ಗಡಬಡ್ದಾಗ ಬಡವ್ರ ಜೀವನನೇ ಅಷ್ಟೇ ಸರ್. ಯಾವ್ದಕ್ಕೆ ಕೇಳದೆ ಇಲ್ಲ. ಅವರು ಕಾಸು ತಗೊಳ್ತಾರೋ ಫ್ರೀಯಾಗಿ ಮಾಡ್ತಾರೆ, ಬೇರೆ ಸೆಕೆಂಡಿ ಅದು ನಂದು ಹೋಗ್ತಾರೆ, ನಾನು ಕೇಳ್ತಾ ಇಲ್ಲ. ನನ್ನ ಕೆಲಸ ಪಕ್ಕ ಇರಬೇಕು, ಅರ್ಥಾಯ್ತಾ? ಅಡ್ಗಟ್ಟು ₹200 ತಗೊಂಡು ಹೋಗಿ ದಾಟು ಅಂತ ಹೇಳ್ಬಿಟ್ಟು.
ನೀನು ಇಟ್ಕೊಳಮ್ಮ. ನೋಡಿ ಫೋಟೋಗಳು ನೋಡ್ತಾರೆ. ನೋಡಿ ಅಕ್ಕ ಇಲ್ಲಿ ಕಾಲ್ಪಡ. ಆಯ್ತು ಆಯ್ತು ಈ ಕಾಲು ಮಚ್ಚಪ್ಪ. ಮಚ್ಚು. ಆಯ್ತು ಆಯ್ತು ಮಾಡಿದ್ದು ಮಾಡಿದ್ದು. ಆಯ್ತು 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 ಅಷ್ಟೊಂದು ಕೊಡ. ಆಯ್ತು ಆಯ್ತು ಮುಗೀತು ಮುಗೀತು. ಆಯ್ತು ಆಯ್ತು
ಎಷ್ಟು ವರ್ಷ ಪ್ರಾಬ್ಲಮ್ ಇಲ್ಲ ಸರಿ ಆಗ್ತದೆ. ಮತ್ತೆ ಎಷ್ಟು ವರ್ಷ ಆದರೂ ಡ್ಯಾಮೇಜ್ ಆಗಿ ಮನೇಲಿ ರೆಡಿ ಮಾಡ್ಬೋದು. ಆಪರೇಷನ್ ಮಾಡಿ ರಾಡಿದು ರೆಡಿ ಮಾಡ್ಬೋದು. ಜನರಿಗೆ ಗೊತ್ತಾಗಲ್ಲ, ಏನ್ ಮಾಡ್ತೀರಾ? ಗೊತ್ತಿಲ್ಲ ಸರಿ, ಗೊತ್ತಾಯ್ತಲ್ಲ ನಾವು ಯಾರಿಗಾದ್ರೂ ಏನ್ ಮಾಡೋದು? ಮನೆ ಕೊಡಮ್ಮ. ಹಪ್ ಊಟ. ನೀರೇನು ಕುಡಿತ್ಯಾ? ಓ ನೀರು ಎತ್ಕೊಂಬರ. ನೀರು ಕೊಡಮ್ಮ. ಎತ್ತ ಕಾಲ ಎತ್ತ. ಎప్పుడు బయలుదేరేదా మనుషులు ನೋಡಮ್ಮ. ಆಯ್ತಾ? ಪಡಿ ಪಡಿ ಆಗಿದೆ. ಈ ಮೂಳೆ, ಈ ಬೋನ್ಸ್ ರೋಡ್ ಇರೋದು 3 ಪೀಸ್ ಆಗಿ ಡ್ಯಾನ್ಸ್ ಆಡ್ತಾ ಇರೋದು. ಹಿಂಗಿದೆ. ಈ ಕಟ್ಟು ಹಾಕೊಂಬಂದು ನಾನು ಏನ್ ಮಾಡ್ಲಿ? ಇದೇನ್ ಕೆಲಸ ಮಾಡುತ್ತದೆ? ಸುಮ್ಮನೆ ನೀನು ₹1 ಕೊಟ್ರು ಅದು ಸಮ ಇಲ್ಲ, ಮರ್ಯಾದನೆ ಇಲ್ಲ ಕರೆಗೆ. ಅರ್ಥ ಆಯ್ತಾ? ಕೆಲಸ ಮಾಡಿಸ್ರಿ ಚೆನ್ನಾಗಿ, ಯಾವ್ದಾದ್ರು ಕರೆಕ್ಟಾಗಿ ಮಾಡಿಸ್ಕೋಬೇಕು. ಪಾಪ ಇಷ್ಟು ನೋವು ಮನುಷ್ಯಂಗ ಅನುಭವಿಸಿದಾನು ದೇವ್ರೆ. ಗಾಡಿನೇ 1,500,000 ತಗೊಂಡಿದ್ದಾನೆ ಆಟೋದ, ಕೊಟ್ಟು ಬಿಟ್ಟು ಹೋಗಿದ್ದೆವು. ಅವನು ಹೇಳಿದೆ ಆಟೋದವನು, ನಮ್ಗ ಪರಿಚಯ ಇಲ್ಲ. ಅವನು ಆಟೋದವನು ಹಾಸ್ಪಿಟಲ್ ಕರ್ಕೊಂಡು ಹೋದನು, ಬುಕ್ ಮಾಡಿದೆವು, ಹಾಸ್ಪಿಟಲ್ ಕರ್ಕೊಂಡು ಹೋದನು. ಅವನು ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಅವನನ್ನು ಇಲ್ಲಿ ಯಾಕೆ ಮಾಡ್ತೀರಾ, ಅಲ್ಲಿ ಕಟ್ ಹಾಕ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಇಲ್ಲ ಸರ್ ನಾವು ಇಲ್ಲೇ ತೋರಿಸ್ಕೊತೀವಿ ಅಂತಂದ್ರೆ, ಅಲ್ಲಿ ಹಾಸ್ಪಿಟಲ್ದಾಗ ತೋರಿಸ್ಕೊಂಡ್ಮೇಲೆ ಅವನ ಆಪರೇಷನ್ ಅದು ಇದು ಅಂತ ಹೇಳಿದ್ರು. ಅದು ಆಪರೇಷನ್ 8 ದಿನ ಅಡ್ಮಿಟ್ ಆಗಬೇಕು, 8 ದಿನ ಆದ್ಮೇಲೆ ಆಪರೇಷನ್ ಮಾಡ್ತೀನಿ, 15 ದಿನ ಆದ್ಮೇಲೆ 15-20 ದಿವಸ ಬೇಕಾಗುತ್ತೆ ನಿಮಗೆ ಡಿಸ್ಚಾರ್ಜ್ ಮಾಡೋಕ್ಕೆ, ಹಂಗೆ ಹಿಂಗೆ ಅಂತ. ಇಲ್ಲಿ ಮನೆಯಲ್ಲಿ ಯಾರು ಇಲ್ಲ, ಇವಳು ಕೆಲ್ಸಕ್ಕೆ ಹೋಗೋಳು, ನಾವುಗಳು ಕೆಲಸ ಬಿಟ್ಟರೆ ದುಡ್ಡು ಬೇಕಲ್ಲ ಅಂತೇಳಿ ವಿಚಾರ ಆಗ್ಬಿಟ್ಟು ಆಪರೇಷನ್ ಬೇಡ ಸರ್ ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ, ನನಗೆ ಬೇಕಾಗಿಲ್ಲ ಅಂತೇಳಿ ಅಲ್ಲಿ ಬಿಟ್ಬಿಟ್ಟೆ. ಗೌರ್ಮೆಂಟ್ ಹಾಸ್ಪಿಟಲ್? ಬೇಡ ಸರ್ ನನಗೆ ಆಪರೇಷನ್ ಬೇಡ, ನನ್ನ ಮನೆಗೆ ಕಳಿಸ್ಬಿಡಿ ಅಂತಂದೆ. ಸರಿ ಅಂತೇಳಿ ಮನೆಗೆ ಕಳಿಸಿದ್ರು, ಹೋಗಿ ಅಂತ ಹೇಳಿದ್ರು. ಇವ್ರೇನು ಮಾಡಿದ್ರು, ಅದೇ ಆಟೋದವನಿಗೆ ಫೋನ್ ಹಾಕ್ಬಿಟ್ಟು ಹೋಗೋಣ ಅಲ್ಲಿಗೆ, ಅಡ್ಜಸ್ಟ್ ತೋರಿಸ್ಕೊಂಡು ಬರೋಣ ಅಂತಂದ್ರು. ಸರಿ ಅಲ್ಲಿಗೆ ಹೋಗೋಣ ನಡಿ ಅಂತೇಳಿ ಮತ್ತೆ ಅವನಿಗೆ ಆಟೋದವ್ನ ನಂಬರ್ ಕೊಟ್ಟು ಹೋಗಿದ್ದಾನೆ ಸರ್. ಅವನಿಗೆ ಫೋನ್ ಹಾಕ್ಬಿಟ್ಟು ಅವನಿಗೆ ಕರೆಸ್ಬಿಟ್ಟು ಅವನಿಗೆ ಕರ್ಕೊಂಡು ಹೋಗ್ಬಿಟ್ಟೆವು. ಅವನೇ ಕರ್ಕೊಂಡು ಹೋಗಿದ್ದು ಸರ್ ಆಟೋದವನಿಗೆ. ನಮ್ಮ ಪ್ಲೇಸ್ನೂ ಗೊತ್ತಿಲ್ಲ, ಅದು ನಮ್ಗೆ ಏರಿಯಾ ಹೆಸರು ಗೊತ್ತಿಲ್ಲ ನಮಗೆ. ಸೀದಾ ಗುಲ್ಬರ್ಗ ಬಂದಿದ್ದು, ಇಲ್ಲೇ ಬೆಳೆದಿದ್ದು.
ಹತ್ತು ಆಯ್ತು. ಬೆಂಡ್ ಆಗ್ತಾ ಇದೆ ಸರ್. ಬೆಂಡ್ ಆಗಲಿ ಏನು ತಲೆ ಕೆಡಿಸ್ಕೋಬೇಡ. ಎಷ್ಟು ಓದಿದ್ದೀರಾ? 7ನೇ ಕ್ಲಾಸ್. 7ನೇ ಕ್ಲಾಸಾ? ಮತ್ತೊಂದು ಹಾಡು ಹೇಳಿದೆ, ಹುಟ್ಟಿದ್ದರೆ ಕನ್ನಡ ನಾಡಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಹೇಳಿದೆ ಒಂದು ಹಾಡು. ನಾವು ಹೇಳ್ರಿ ಒಂದು ಹಾಡು ಹೇಳ್ರಿ ಗುಂಪ್ಲೆ. ಆಯ್ತು 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 ಆಯ್ತು. ನೀನು ಫಸ್ಟ್ ನೀನು ಡೈರೆಕ್ಟಾಗಿ ಇಲ್ಲಿ ಬಂದಿದ್ರೆ ಇಷ್ಟೊಂದು ನೋವು ಕೊಡ್ತಾ ಇಲ್ಲ. ಇಷ್ಟು ಮಟ್ಟಕ್ಕಾದ್ರೂ ಬಂದಿಲ್ಲ, ಅದು ಪುಣ್ಯ ಮಾಡಿರೋದು. ಏನಂತೆ ಇಲ್ಲ ಪಾಪ ಅದು ಒದ್ಲಾಡ್ಕೊಂಡು ಅದು ನೋವು ತಿನ್ನೋದ್ರಿಂದ ಇಷ್ಟಾದ್ರೂ ಬಂದಿದೆ. ಸರ್ ಕೆಲ್ಸಕ್ಕೆ ಹೋಗಿ ಬಂದು ನೈಟ್ ಬಂದು ಅದಕ್ಕೆ ಕೇಳ್ಬಿಟ್ಟು ಹೋಗಿ ಬೆಳಿಗ್ಗೆ 9 ಗಂಟೆ ಹೋಗ್ತಾರೆ ಸರ್, 6 ಗಂಟೆಗೆ ಬರ್ತಾರೆ. ಒಂದು 6 ಗಂಟೆಗೆ ಹೋಗಿದ್ದಾರೆ ಈ ಕಡೆ ಬರೋ ಸುಮಾರು 6 ಗಂಟೆಯಿಂದ 3 ಗಂಟೆವರೆಗೂ, 9 ಗಂಟೆಯಿಂದ 6 ಗಂಟೆವರೆಗೂ 2 ಶಿಫ್ಟ್ ಇದೆ. 9 ಗಂಟೆನಿಂದ 6 ಗಂಟೆ ಬರ್ತೀರಂದ್ರೆ ತೊಗೊಳಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ತೂಕ ಬಿಡಬೇಡ, ತೂಕ ಬಿಡಬೇಡ, ಎಲ್ಲ ತೂಕ ಹಿಂದೆ ಇಟ್ಕೋ, ಹಿಂದೆ ಇಟ್ಕೋ, ಹಿಂದೆ ಇಟ್ಕೋ, ತೂಕ ಎಲ್ಲ ಹಿಂದೆ ಇಟ್ಕೋ. ಅಕ್ಕ ಮುಂದಿಗತ್ತದೆ ಅದಕ್ಕ ಹಂಗೆ ಇರ್ತೀರ. ಆಯ್ತು ಆಯ್ತು, ಒಂದು ಸೆಕೆಂಡು. ಅದಿಲ್ಲ ಅಂದ್ರೆ ಇದನ್ನು ತೂಕ ದಾಸಿ ಬಿಟ್ಬಿಟ್ಟಿದ್ದೆ. ಅದಿಲ್ಲ ಅಂದ್ರೆ ತೂಕ ದಾಸ್ಬಿಟ್ಟು, ಯಾಕಂದ್ರೆ ಪುಡಿ ಪುಡಿ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ನಿಂತ ಎಲ್ಲ ಕಾಲಲ್ಲಿ ಹೋಗ್ಬಿಡುತ್ತೆ ಕೇಳ. ಅಶೋಕ್ ಕುಮಾರ್. ನಮ್ಮ ಅಶೋಕ್ ಕುಮಾರ್ ಇವತ್ತು ಬಂದವರು ಟ್ರೀಟ್ಮೆಂಟ್ ಇವತ್ತು. ಅಶೋಕ್ ಕುಮಾರ್ ಪ್ರಾಬ್ಲಮ್ ಏನಂದ್ರೆ, ಈ ದೊಡ್ಡ ಮೊಳೆ ಬ್ರೇಕ್ ಆಗಿದೆ, ಸೈಡಲ್ಲಿ ಸಪೋರ್ಟ್ ಮೊಳೆ ಬರ್ತದೆ ಪಾದದಲ್ಲಿ, ಅದನ್ನು ಬ್ರೇಕ್ ಆಗಿದೆ. ಇದು ಹೆವಿ ಮೂಳೆ, ದಪ್ಪ ಮೂಳೆ ಪೊಡಿ ಪೊಡಿ ಆಗ್ಬಿಟ್ಟಿದೆ, ಕಾಲು ನಿಂತದೆ. ಬಟ್ ಇವ್ರದ್ದು ಸಮಸ್ಯೆ ಏನಂದ್ರೆ, ಎಲ್ಲೆಲ್ಲೋ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದವ್ರೆ, ಗೊತ್ತಾಗಿಲ್ಲ ಒಂದು ಜಾಗ ಪಕ್ಕದಲ್ಲೇ ಇರೋದು, 1.5 ಕಿಲೋಮೀಟರ್ ಪಕ್ಕದಲ್ಲಿ ಇದ್ದಾರೆ ಅವರು, ಗೊತ್ತಾಗಿಲ್ಲ ಸಮಸ್ಯೆ. ಇವಾಗ ಪಕ್ಕ ರೆಡಿ ಆಗ್ತಾನೆ ಮನುಷ್ಯ. ಒಂದಿನ ಮಾತ್ರ ನೋವು ಇರ್ತದೆ, ಗೊತ್ತಾಯ್ತಾ? ನಾಳೆ ನೈಟ್ ನೋವು ಕೊಡಲ್ಲ, ನೈಟ್ ಮಾತ್ರ ನೋವು ಕೊಡುತ್ತೆ.
ತುಂಬ ಕಾಲ ಮೇಲೆ ಎತ್ತು. ಹಂಗೆ ಎತ್ತು. ಆಯ್ತು ಮುಗೀತು. ಆಯ್ತು ಬಾಡಿ ಫ್ರೀ ಆಗ್ಬಿಡು, ಹಿಂಗೆ ಇರು. ಬಾರಿ ಇಟ್ಕೊಬೇಡ. ಸೇರ್ ಸಿಕ್ಕೋಬೇಕು ಎರಡು ಕೈಯಲ್ಲಿ. ಈಗೆಲ್ಲ ಹಿಡಿದ್ರೆ ನಮ್ಮ ರಂಜಿತ್ ಇದ್ದಾನೆ, ಅವ್ನು ಇಟ್ಕೊಬಿಡ್ತಾನೆ ಸೂಪರಾಗಿ. ಹಂಗೆ ರಂಜಿತ್ ನನ್ನ ಹೆಸರು ಸಂಜು. ಗಟ್ಟಿ ಸರ್ ಇಸ್ಕೊ. ಹಂಗೆ ಗಟ್ಟಿ ಬಿಡಬಾರ್ದು, ಹಿಡಿಯಮ್ಮ ಗಟ್ಟಿ. ಎತ್ತು ಕಾಲ ಮೇಲೆ ಎತ್ತು. ಎತ್ತು ಮೇಲೆ ಎತ್ತ.
ಮಡಕಿಲ್ಲ ಮಾಡು. ಕಟ್ಟಿಗೆ ಇಟ್ಟಿರಲ್ಲ ಮೂಳೆ ಮೇಲೆ ಇಟ್ಟಿರೋ ಬೆನ್ನೆ ಇರ್ತದೆ ಮೂಳೆ ತೆಗಿಬಿಡೋಣ. ಮೇಲೆ ತಗೋತಿಲ್ಲ. ಅದನ್ನೇ ಇರೋದು ಮ್ಯಾಟ್ರು, ಅದನ್ನೇ ಕೊಡೋದು ನೋವು. ಅರ್ಥ ಆಯ್ತಾ? ನಿಂದು ಮೂಳೆ ಕ್ರಾಸ್ ಆಗಿ ಮುರಿದಿಲ್ಲ, ಹಿಂಗಿರೋದು ಮೂಳೆ ಪೊಡಿ ಪೊಡಿ ಆಗಿದೆ. ಹಿಂಗೆ ರೌಂಡ್ ಇದ್ರೆ ಅಂದ್ರೆ ಪೀಸ್ ಪೀಸ್ ಆಗ್ಬಿಟ್ಟಿದೆ, ನಿಲ್ಲಕ್ಕೆ ಸಪೋರ್ಟ್ ಇಲ್ಲ. ಅರ್ಥ ಆಯ್ತಾ? ಅದನ್ನು ಅವ್ರು ಹಂಗೆ ಕಟ್ಟಿದ್ರಲ್ಲ ಮೇಲೆ ತಗೊಳ್ಳೋದು. ಹಂಗೆ ಕಟ್ಟೋಣ, ಬೇಕಾದ್ರೆ ಹೋಗಿ ಮಾಡಿ ಕಟ್ಟಲ್ಲ. ಬೇಡ ಅದು ಮೂಳೆ ಬೆನ್ನೆ ಇರ್ತದೆ. ಕರೆಕ್ಟಾಗಿ ರೆಡಿ ಆಗ್ತದೆ, ತಲೆ ಕೆಡಿಸ್ಕೋಬೇಡ. ಅರ್ಥ ಆಯ್ತಾ? ಏನಪ್ಪ? ಸರಿ. ಹ್ಮ್